ಹಾಗಾದ್ರೆ ಈ ಡಾಕಿಂಗ್ ಪ್ರಕ್ರಿಯೆ ಏನು, ಇವತ್ತಾಗುತ್ತಾ ಇರೋದು ಏನು, ಇದೆಲ್ಲದರ ಬಗ್ಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ಇಸ್ರೋ ವಿಜ್ಞಾನಿಯಾದಂತಹ LV ಪ್ರಸಾದ್ ಅವರು ನಮ್ಮ ಜೊತೆ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಮೇಡಮ್. ಸರ್, ಭಾರತೀಯರ ಪಾಲಿಗೆ, ಭಾರತೀಯ ವಿದ್ಯಾರ್ಥಿಗಳ ಪಾಲಿಗೆ ಅಥವಾ ಭಾರತೀಯ ಮುಂದಿನ ಜನರೇಷನ್ ಪಾಲಿಗೆ ಈ ದೃಶ್ಯ ಏನು? ಇದು ಭಾಳ ಅದ್ಭುತವಾದ ದೃಶ್ಯ ಇದು, ಆ್ಯಂಡ್ ಭಾಳ ಇಂಪಾರ್ಟೆಂಟ್ ಇದು ನಮ್ಮ ಭಾರತೀಯ ಇಸ್ರೋ ಸಂಸ್ಥೆಗೆ ಹಾಗೂ ನಮ್ಮ ನೀವು ಹೇಳಿದಾಗೆ ಸ್ಟೂಡೆಂಟ್ಸ್ಗೆ. ಯಾಕೆಂದರೆ ನಾವು ಇದನ್ನು ಗಗನಯಾನ್ ಮಿಷನ್ನು ನಾವು ಮಾಡ್ತಾಯಿದ್ದೀವಿ ಇಂಡಿಯಾದಲ್ಲಿ. ಅದು ಒಂದು ಲಾಜಿಕಲ್ ಪ್ರೋಗ್ರೆಷನು, ಫಸ್ಟು ಸ್ಯಾಟಲೈಟ್ ಕಳಿಸೋದು, ಆಮೇಲೆ ಚಂದ್ರಯಾನ ಕಳಿಸೋದು, ಮಾರ್ಸ್ ಮಿಷನ್ ಕಳಿಸೋದು. ಸೊ ದಿ ಅಲ್ಟಿಮೇಟ್ ಅಂದರೆ ಹ್ಯೂಮನ್ ಇನ್ ಸ್ಪೇಸ್ ಅಂದ್ಬಿಟ್ಟು. ಅದು ಯಾಕೆ ಅಂತಂದರೆ ನಾವು ಒಂದು ಸ್ಯಾಟಲೈಟ್ ಕಳಿಸ್ಬೇಕಾದ್ರೆ ಅದನ್ನು ಮಾಡ್ತೀವಿ, ಒಂದು 2-3 ವರ್ಷ ಪ್ರಯತ್ನ ಮಾಡಿ ಅದನ್ನು ಕಳಿಸ್ತೀವಿ. ಸೊ ಅದು ಒಂದೊಂದ್ಸಲಿ ಸಕ್ಸಸ್ ಆಗುತ್ತೆ, ಒಂದೊಂದ್ಸಲಿ ಆಗೋದಿಲ್ಲ. ಸೊ ಬಟ್ ಅದರಲ್ಲಿ ನಮಗೆ ಲಾಸ್ ಆಗೋದೇನೆಂದರೆ ಆ ಸ್ಯಾಟಲೈಟು, ಆಮೇಲೆ ಟೈಮು. ಸೊ ಎರಡು ಲಾಸ್ ಆಗುತ್ತೆ. ಬಟ್ ಇಲ್ಲಿ ಏನಾಗುತ್ತೆ, ಹ್ಯೂಮನ್ ಬೀಯಿಂಗ್ ಈಸ್ ಇನ್ವಾಲ್ವ್ಡ್. ಸೊ ಈ ಸ್ಪೇಸ್ ಕ್ರಾಫ್ಟ್ಗೆಲ್ಲನೂ ಏನು ಮಾಡ್ತೀವಿ, ಹ್ಯೂಮನ್ ರೇಟಿಂಗ್ ಅಂತ ಮಾಡ್ತೀವಿ. ಆ ಹ್ಯೂಮನ್ ರೇಟಿಂಗ್ ಅಂದರೆ ಹೈಯೆಸ್ಟ್ ಲೆವೆಲ್ ಆಫ್ ರಿಲಯಬಿಲಿಟಿ. ಸೊ ಆ ರಿಲಯಬಿಲಿಟಿ ಬರಬೇಕು. ಸೊ ಅದು ಫ್ರಮ್ ಝೀರೋ, ಸ್ಕ್ರ್ಯಾಚಿಂದ ಯಾವ ಮೆಟೀರಿಯಲ್ ತೊಗೋತೀವಿ, ಯಾವ ಥರ ಡಿಸೈನ್ ಮಾಡ್ತೀವಿ, ಆಮೇಲೆ ಯಾವ ಥರ ಟೆಸ್ಟ್ ಮಾಡ್ತೀವಿ, ಯಾವ ಥರ ಫ್ಯಾಬ್ರಿಕೇಟ್ ಮಾಡ್ತೀವಿ, ಇದೆಲ್ಲದಕ್ಕೂ ನಾವು ಆ ಹ್ಯೂಮನ್ ರೇಟಿಂಗ್ ಕ್ರೈಟೀರಿಯಾ ಅಪ್ಲೈ ಮಾಡಿಬಿಟ್ಟು ಮಾಡ್ತೀವಿ. ಸೊ ಅದರಲ್ಲಿ ನಮಗೆ ಕಲ್ತ್ಕೊಳ್ಳೋದು ತುಂಬ ಇರುತ್ತೆ. ಸೊ ಇದೆಲ್ಲ ಇನ್ನೊಂದು ತಿಳ್ಕೊಬೇಕೇನಂದರೆ, ನೀವು ಇದೆಲ್ಲ ನಮ್ಗೆ ಯಾರೂ ಫ್ರೀಯಾಗಿ ಕೊಡೋದಿಲ್ಲ. ಟೆಕ್ನಾಲಜಿಗಳು ನಾವೇ ಕಲಿತು ನಾವೇ ಮಾಡಬೇಕು. ಆ್ಯಂಡ್ ನಾವೇ ಕಲಿತು ನಾವು ಮಾಡೋದ್ರಿಂದ ನಾವು ಮಾಡೋದು 100%ಗಿಂತ ಜಾಸ್ತಿ ಚೆನ್ನಾಗಿರಬೇಕು. ಸೊ ಹಾಗಾಗಿ ಈಗ ನಮ್ಮ ಶುಭಾಂಶು ಶುಕ್ಲಾ ಅವರು ಹೋಗಿದ್ದಾರೆ. ಅದು ಮೇಯ್ನ್ ಇದು ಏನಂದರೆ, ಅವರು ನಮ್ಮ ಇಸ್ರೋಯಿಂದ ಸೆಲೆಕ್ಟ್ ಆಗಿರೋ ಇಬ್ಬರಲ್ಲಿ ಒಬ್ಬ ಆಸ್ಟ್ರೋನಾಟ್ಸ್ ಅವರು, ಆಯಿತಾ, ಗಗನಯಾನಿ ಅಂತ ಕರಿತೀವಿ. ಸೊ ಅವರು ಇಲ್ಲೆಲ್ಲ ಟ್ರೈನಿಂಗ್ ಆಗಿ ಎಲ್ಲ ಆಗಿ ಆಮೇಲೆ ಕೊನೆಗೆ ಅಲ್ಲಿ ಹೋಗಿರೋದು. ಸೊ ಇವಾಗ ಅಲ್ಲಿ ಅವರು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿ ಮಿಷನಲ್ಲಿ ವಾಪಸ್ ಬರ್ತಾರೆ. ಅವರು ವಾಪಸ್ ಬಂದ ಮೇಲೆ ಅವರು ತೊಗೊಂಬರೋವಂಥ ನಾಲೆಡ್ಜು ಅಪಾರವಾಗಿರುತ್ತೆ. ನಮ್ಗೆ ಎಷ್ಟು ವರ್ಷ ಕೆಲಸ ಮಾಡಿದ್ರು ಇದು ಸಿಗೋದಿಲ್ಲ. ಸರ್, ಇಂಟ್ರೆಸ್ಟಿಂಗ್ಲಿ ನಮ್ಗೆ ಇವಾಗ ಈಗ ಏನು ಅನ್ನಿಸ್ತಾ ಇದೆ, ಒಂದು ಸ್ಥಿರ ಜಾಗದಲ್ಲಿ ನಡೀತಾ ಇರೋ ಪ್ರಕ್ರಿಯೆ ಅಂತ ಅನ್ನಿಸ್ತಾ ಇದೆ. ನಾವು ಹಿಂಗೆ ನೋಡಿದಾಗ ನಮ್ಗೆ ಹಂಗೆ ಅನ್ನಿಸ್ತಾ ಇದೆ. ಇಫ್ ಯು ಕುಡ್ ಎಕ್ಸ್ಪ್ಲೇನ್ ಅಲ್ಲಿ ಏನಾಗ್ತಾ ಇದೆ ಅಂತ. ಅದೇ ಇವಾಗ ನೋಡಿ, ನಮಗೇನು ಅನ್ಸುತ್ತೆ, ಅಲ್ಲೊಂದು ಜಾಗ ಇದೆ, ಸ್ಥಿರವಾಗಿದೆ, ಅದ್ರ ಮೇಲೆ ನಡೀತಾ ಇದೆ. ಬಟ್ ದಟ್ ಈಸ್ ನಾಟ್ ರಿಯಲ್. ಇಲ್ಲ, ಅದು ರಿಯಲ್ ನಿಜ ಅಲ್ಲ. ಅದೇ ನೋಡಿ, ಇವಾಗ ISS ಅದು ಅಲ್ಲಿ ಲಾಂಚ್ ಅದು ಅಲ್ಲಿ ಹೋಗಿ 25 ವರ್ಷ ಆಯಿತು. ಅದು ಸುಮಾರು 400 ಕಿಲೋಮೀಟರ್ ಎತ್ತರದಲ್ಲಿ, ಸುಮಾರು ಒಂದು 28,000 ಕಿಲೋಮೀಟರ್ ವೆಲಾಸಿಟಿ, 28,000 ಕಿಲೋಮೀಟರ್ ಪರ್ ಅವರ್ ವೆಲಾಸಿಟಿ ಸ್ಪೀಡ್ ವೇಗದಲ್ಲಿ ತಿರುಗ್ತಾ ಇದೆ. ಸೊ 28,000 ಕಿಲೋಮೀಟರ್ ವೇಗ ಪರ್ ಅವರ್. ವೀಕ್ಷಕರೇ, ಯಾಕೆ ಡಾಕಿಂಗ್ ಅನ್ನೋದು ಬಹಳ ಮುಖ್ಯ ಅನ್ನೋದನ್ನ ಈಗ ಹೇಳ್ತಾ ಇದ್ದಾರೆ. ಈಗ ನೀವು ನೋಡ್ತಾ ಇದ್ದೀರಲ್ಲ, ಸ್ಥಿರವಾದ ಜಾಗ ಅಲ್ಲ ಅದು. ಪರ್ ಅವರಿಗೆ 27,000 ಕಿಲೋಮೀಟರ್ ವೇಗದಲ್ಲಿ ಸುತ್ತುತ್ತಾ ಇರೋ ಜಾಗದಲ್ಲಿ ಡಾಕಿಂಗ್ ಮಾಡಬೇಕಾಗಿದೆ. ಪ್ಲೀಸ್ ಕಂಟಿನ್ಯೂ ಸರ್. ಇವಾಗ ನಿನ್ನೆ ಲಾಂಚ್ ಆಯಿತು. ಇದು 12 ಗಂಟೆ ಮಧ್ಯಾಹ್ನ ನಮ್ಮ ಟೈಮ್ನಲ್ಲಿ ಲಾಂಚ್ ಆಯಿತು. ಸೊ ಇದು ಲಾಂಚ್ ಆದಾಗಲೂ ಕೂಡ ಇದನ್ನು 28,000 ಕಿಲೋಮೀಟರ್ ವೇಗದಲ್ಲಿ ಬಿಟ್ವಿ. ಅದು ಬಿಟ್ಟ ಮೇಲೆ ಅದು ಅದೇ ಆರ್ಬಿಟಲ್ಲಿ ಅದೇ ವೇಗದಲ್ಲಿ ತಿರುಗ್ತಾ ಇದೆ. ಬಟ್ ಸ್ಪೇಸ್ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ಇದೊಂದು ಸಣ್ಣ ರೋಡಲ್ಲ, ಇದು ಬ್ರಹ್ಮಾಂಡ ಅಂತ ಕರೀತಾರಲ್ಲ ಆ ಥರ. ಸೊ ಅದು ISS ಎಲ್ಲೋ ಇದೆ, ಇದೆಲ್ಲೋ ಇದೆ. ಸೊ ನಿನ್ನೆ ಲಾಂಚ್ ಆಗಿದ್ದು ಇವತ್ತು ಹೋಗ್ತಾ ಇದೆ ಅಂದರೆ, ಅದು ಫಸ್ಟು ಹುಡ್ಕೊಂಡು ಹೋಗಬೇಕು, ಅದೆಲ್ಲಿದೆ ಏನು, ಅದ್ರ ಕೋಆರ್ಡಿನೇಟ್ಸ್ ಎಲ್ಲ ತೊಗೊಂಡು ಹುಡ್ಕೊಂಡು ಹೋಗಬೇಕು. ಅದೆಲ್ಲ ಅದ್ರ ಪರವಾಗಿ ಅದು ಪ್ರಕ್ರಿಯೆ ನಡೀತಾ ಹೋಗುತ್ತೆ. ಸೊ ಇಷ್ಟು ಟೈಮ್ ಬೇಕು. ಅದು ಕರೆಕ್ಟಾಗಿ ಬಂದು ISSನಲ್ಲಿ 7-8 ಡಾಕಿಂಗ್ ಪೋರ್ಟ್ಸ್ ಅಂತ ಇರುತ್ತವೆ. ಅಂದರೆ 7-8 ಈ ಥರ ನಮ್ಮ ಕ್ರೂ ಡ್ರ್ಯಾಗನ್ ಥರದ್ದು ಹೋಗಿ ಅಟ್ಯಾಚ್ ಆಗ್ಬೋದು. ಸೊ ಇದು ಒಂದು ಇದಕ್ಕೆ ಅಟ್ಯಾಚ್ ಆಗುತ್ತಿದ್ದು. ಸೊ ಅದು ಕರೆಕ್ಟಾಗಿ ಅದು ಎಲ್ಲಿ ಡಿಸಿಗ್ನೇಟೆಡ್ ಪೋರ್ಟ್ ಇರುತ್ತೋ ಅಲ್ಲಿ ಅಟ್ಯಾಚ್ ಆಗಬೇಕಾದ್ರೆ ಅದರದ್ದು ಕೋಆರ್ಡಿನೇಟ್ಸ್ ಎಲ್ಲ ಒಂದು 3 ಆಕ್ಸಿಸ್, ಅಂದರೆ ಮೂರು ಆಕ್ಸಿಸ್ ಇರುತ್ತೆ ಇದಕ್ಕೆ, ಬಿಕಾಸ್ ಇಟ್ಸ್ ಎ 3 ಬಾಡಿ. ಸೊ ಆ 3 ಆಕ್ಸಿಸಲ್ಲಿ ಅದು ಕರೆಕ್ಟಾಗಿ ಕೋಆರ್ಡಿನೇಟ್ ಮಾಡಿಕೊಂಡು ಹೋಗಿ, ಆ್ಯಂಡ್ ಅಲ್ಲಿ ಒಂದು ಇಂಟರ್ಫೇಸ್ ರಿಂಗ್ ಅಂತ ಅಲ್ಲಿ ಕ್ಲೀನಾಗಿ ಕೂತ್ಕೋಬೇಕು. ಅದು ಕೂತ್ಕೊಂಡು ಲ್ಯಾಚ್ಗಳು ಇದಾಗಬೇಕು. ಅದಾಗಬೇಕಾದ್ರೆ ನಿಮಗೆ ಮೂರು ಯಾವುದೇ ಬಾಡಿ ತೊಗೊಂಡ್ರೆ ನಿಮಗೆ 3 ಡೈಮೆನ್ಷನಲ್ಲು. ಸೊ ಎಲ್ಲ ಡೈಮೆನ್ಷನಲ್ಲೂ ಕರೆಕ್ಟಾಗಿ ಮ್ಯಾಚ್ ಆಗಬೇಕು. ಸೊ ಇದು ಕೂಡ 28,000 ಕಿಲೋಮೀಟ್ರು, ಅದು ಕೂಡ 28,000 ಕಿಲೋಮೀಟ್ರು. ಇವಾಗ ಹತ್ತಿರ ಬರುವಾಗ ಒಂದು ರಿಲೇಟಿವ್ ವೆಲಾಸಿಟಿ ಅಂತ ಕರಿತೀವಿ. ಅದು ಸುಮಾರು ಒಂದು 8 ಸೆಂಟಿಮೀಟರ್ ಪರ್ ಸೆಕೆಂಡ್ ಏನೋ ಇರುತ್ತದೋ, ಅದು ಎಕ್ಸಾಕ್ಟ್ ನಂಬರ್ ನನಗೆ ಗೊತ್ತಿಲ್ಲ. ಸೊ ಆ 8 ಸೆಂಟಿಮೀಟರ್ ರಿಲೇಟಿವ್ ವೆಲಾಸಿಟಿ ಅಂದರೆ ಒಂದಕ್ಕಿನ್ನೊಂದು ಕಂಪೇರ್ ಮಾಡಿದ್ರೆ 8 ಸೆಂಟಿಮೀಟರ್
ಪರ್ ಸೆಕೆಂಡ್ ಸ್ಪೀಡಲ್ಲಿ ಬರ್ತಾ ಇದೆ, ಬಂದುಬಿಟ್ಟು ಇಲ್ಲಿ ಬಂದು ಸೇರಿಕೊಳ್ಳುತ್ತೆ. ಸೊ ಇವ್ರದ್ದು ಏನಂದರೆ ಪ್ರಕ್ರಿಯೆ ಸಾಫ್ಟ್ ಕ್ಯಾಪ್ಚರ್ ಅಂತ, ಅಂದರೆ ನಿಧಾನಕ್ಕೆ ಬಂದು ಸಾಫ್ಟಾಗಿ ಜೋರಾಗಿ ಬಂದು ಡಿಕ್ಕಿ ಹೊಡೆದು ಇದು ಮಾಡೋದು ಆಗೋದಿಲ್ಲ. ಸೊ ಸಾಫ್ಟ್ ಕ್ಯಾಪ್ಚರ್ ಅಂದ್ಬಿಟ್ಟು ಆ ಸಾಫ್ಟ್ ಕ್ಯಾಪ್ಚರ್ ಆಗಬೇಕು. ಸೊ ಅದಕ್ಕೆ ಅವ್ರದ್ದು ಏನೇನೋ ಮೆಕ್ಯಾನಿಸಮ್ಸ್ ಇದೆ. ಫಸ್ಟ್ ಆಫ್ ಆಲ್ ಅದು ಒಂದಕ್ಕೊಂದಕ್ಕೆ ನೋಡಿ ನಾನು ಕರೆಕ್ಟಾಗಿದ್ದೀನಿ ಅನ್ನೋದಕ್ಕೆ ಇಲ್ಲೂ ಕೂಡ ಕೆಲವು ಲೈಟ್ LEDs ಅಂತ ಕರಿತೀವಿ, ಅಥವಾ ಇಲ್ಲೂ ಡಿಟೆಕ್ಟರ್ಸ್ ಅಂತ ಕರಿತೀವಿ, ಕ್ಯಾಮ್ರಾಸ್ ಇರುತ್ತವೆ. ಅದೆಲ್ಲ ನೋಡಿ ಅದನ್ನು ಪ್ಯಾಟ್ರನ್ ಮ್ಯಾಚ್ ಮಾಡಬೇಕು. ಇದು ಮ್ಯಾಥಮೆಟಿಕ್ಸ್ನಲ್ಲಿ ತೊಗೊಳಿದ್ರೆ ಇಮೇಜ್ ಪ್ರೊಸೆಸಿಂಗ್ ಅಂತ ಕರಿತೀವಿ. ಸೊ ಆ ಪ್ಯಾಟ್ರನ್ ಮ್ಯಾಚಿಂಗ್ ಆಗಿ ಆಮೇಲೆ ಎರಡೂ ಒಟ್ಟಿಗೆ ಬಂದು ಕರೆಕ್ಟಾಗಿ ಅಲೈನ್ಮೆಂಟ್ ಆಗಬೇಕು. ಅಲೈನ್ಮೆಂಟ್ ಆಗಬೇಕಾದ್ರೆ ಇನಿಷಿಯಲಿ ಏನು ಮಾಡ್ತಾರೆ, ಸಣ್ಣ ಸಣ್ಣ ರಾಕೆಟ್ಗಳು ಅಂದರೆ ಥ್ರಸ್ಟರ್ಸ್ ಅಂತ ಕರೀತಾರೆ. ಸ್ಯಾಟಲೈಟ್ನಲ್ಲಿರೋ ಅಥವಾ ಇದರಲ್ಲಿರೋ ರಾಕೆಟ್ಗಳಿಗೆ ಥ್ರಸ್ಟರ್ಸ್ ಅಂತ ಕರಿತೀವಿ. ಇದರಲ್ಲಿ ಡ್ರ್ಯಾಕೋ ರಾಕೆಟ್ಸ್ ಅಂತ ಕರೀತಾರೆ. ಇದರಲ್ಲಿ ಸುಮಾರು ಒಂದು 16 ಏನೋ ಇದೆ ಅನಿಸುತ್ತೆ ಥ್ರಸ್ಟರ್ ಬ್ಲಾಕ್ಸು. ಸೊ ಅದು ಕ್ಲೀನಾಗಿ ಅದನ್ನು ಯಾವ ಕಡೆ ಬೇಕೋ ಅದನ್ನು ಫೈರ್ ಮಾಡಿಕೊಂಡು ಕರೆಕ್ಟಾಗಿ ಅಲೈನ್ ಮಾಡಿಕೊಡುತ್ತೆ. ಆಮೇಲೆ ಹೀಗೆ ಹತ್ತಿರ ಬಂದು ನಿಧಾನಕ್ಕೆ ಅಲ್ಲಿ ಪೆಟಲ್ಸ್ ಶೇಪಲ್ಲಿ ಕೆಲವು ಮೆಕ್ಯಾನಿಸಮ್ಸ್ ಇರುತ್ತೆ, ಅಲ್ಯೂಮಿನಿಯಂ ಇದು ಸ್ಟ್ರಕ್ಚರ್ಸು, ಅದು ಬಂದು ಹೀಗೆ ಕ್ಲೀನಾಗಿ ಹಿಡ್ಕೊಳ್ಳುತ್ತೆ, ತಬ್ಕೊಂಡು ಹಿಡ್ಕೊಳ್ಳುತ್ತೆ ಯಾವುದನ್ನ ಐಸಿಸ್ ಪೋರ್ಟ್ನ ರಿಂಗ್ನ. ಅದು ಹಿಡ್ಕೊಂಡ್ಮೇಲೆ ಅದಾದಮೇಲೆ ಹಾರ್ಡ್ ಡಾಕಿಂಗ್ ಅಂತ ಕರಿತೀವಿ, ಅಂದರೆ ಲ್ಯಾಚ್ಗಳು. ಸೊ ಇವಾಗ ನೋಡಿ ಇದರಲ್ಲಿ ಐಸಿಸ್ ಇರೋದು ಪ್ರೆಷರೈಸ್ಡ್ ಸಿಸ್ಟಮ್ಮು, ಇದು ಕೂಡ ಪ್ರೆಷರೈಸ್ಡ್ ಸಿಸ್ಟಮ್. ಅಂದರೆ ನಿಮಗೆ ಸ್ಪೇಸು ಗೊತ್ತಿರೋ ಹಾಗೆ ಅದು ವ್ಯಾಕ್ಯೂಮು, ಅಲ್ಲಿ ಗಾಳಿ ಇಲ್ಲ, ಎಂಥದ್ದು ಇಲ್ಲ. ಇವಾಗ ನಾವು ಹೋಗಿ ನಿಂತ್ಕೊಂಡ್ರೆ ಇದನ್ನೆಲ್ಲ ಎಳ್ಕೊಂಡ್ಬಿಡುತ್ತೆ. ಏನೋ ಬರೀ ಏನೋ ಪಿಕ್ಚರ್ನಲ್ಲಿ ತೋರಿಸ್ತಾರೆ ನೋಡಿ, ಬರೀ ಮೂಳೆಗಳಾಗ್ಬಿಡ್ತೀವಿ ಒಂದು ನಿಮಿಷದಲ್ಲಿ. ಸೊ ಹಾಗೆ ಕಂಪ್ಲೀಟಾಗಿ ಕರೆಕ್ಟಾಗಿ ಕೂತ್ಕೊಂಡು ಸೀಲಾಗಿ ಲಾಕ್ ಆಗಬೇಕದು. ಸೊ ಅದು ಲ್ಯಾಚ್ಗಳು ಕರೆಕ್ಟ್ ಪೊಸಿಷನ್ಗೆ ಬರಬೇಕು. ಸೊ ಇದ್ರವರೆಗೂ ಆ ಪೆಟಲ್ಸ್ ಬಂದು ಹಿಡ್ಕೊಂಡು ಇದು ಮಾಡಿದ್ದೆಲ್ಲ ಸಾಫ್ಟ್ ಕ್ಯಾಪ್ಚರ್ ಅಂತ. ಅದಾದಮೇಲೆ ಏನು ಮಾಡ್ತಾರೆ, ಅದನ್ನು ಲ್ಯಾಚ್ಗಳನ್ನ ಡಿಪ್ಲಾಯ್ ಮಾಡಿ ಅದು ಒಂದಕ್ಕೊಂದು ಕರೆಕ್ಟಾಗಿ ಇಂಟರ್ಫೇಸ್ ಆಗಿ ಕೂತ್ಕೊಳ್ಳೋ ಥರ. ಸೊ ದಟ್ ಮಧ್ಯದಲ್ಲಿ ವ್ಯಾಕ್ಯೂಮ್ ಸೀಲ್ ಆಗಬೇಕು. ಅಂದರೆ ಗಾಳಿ ಒಳಗಡೆ ಪ್ರೆಷರೈಸ್ಡ್ ಅಂದರೆ ಗಾಳಿ ಇರುತ್ತೆ, ಒಳಗಡೆ ಆಕ್ಸಿಜನ್ ಇರುತ್ತೆ, ಇಲ್ಲೂ ಇರುತ್ತೆ, ಅಲ್ಲೂ ಇರುತ್ತೆ, ಕಾರ್ಬನ್ ಡೈಆಕ್ಸೈಡ್ ಇರುತ್ತೆ, ಎಲ್ಲ ಇರುತ್ತೆ. ಸೊ ಅದು ಯಾವುದೋ ಆಚೆ ಹೋಗಬಾರ್ದು. ವ್ಯಾಕ್ಯೂಮು ಹೈ ಪ್ರೆಷರು ಎಳ್ಕೊಂಬಿಡುತ್ತೆ, ಅದು ಲೋ ಪ್ರೆಷರು ಎಲ್ಲ ಇರೋದನ್ನೆಲ್ಲ ಎಳ್ಕೊಂಬಿಡುತ್ತೆ. ಸೊ ಹಾಗಾಗಿ ಅದು ಕರೆಕ್ಟಾಗಿ ಸೀಲ್ ಆಗಬೇಕು. ಸೀಲ್ ಆಗಬೇಕಾದ್ರೆ ಫಸ್ಟ್ ಸಾಫ್ಟ್ ಕ್ಯಾಪ್ಚರ್ ಕರೆಕ್ಟಾಗಿ ಆಗಬೇಕು. ಅದಾದಮೇಲೆ ಹಾರ್ಡ್ ಡಾಕಿಂಗ್ ಅಂತ, ಅದು ಕರೆಕ್ಟಾಗಿ ಲ್ಯಾಚ್ಗಳೆಲ್ಲ ಕರೆಕ್ಟಾಗಿ ಎಂಗೇಜ್ ಆಗಬೇಕು. ಸೊ ಇಷ್ಟು ಒಂದು ಇದಿದೆ. ಇದ್ರ ಹಿಂದೆ ತುಂಬ ಮ್ಯಾಥಮೆಟಿಕ್ಸು ಇದು. ರೈಟ್ ಸರ್, ವಾಪಸ್ ಬರ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.